ಬಹುದಿನದ ಅಂದ್ರೆ ಚಿಕ್ಕ ಬಾಲ್ಯದಿಂದ ಕನಸು ನಿಮ್ಗೆ ದರ್ಶನ್ ಸರ್ ಜೊತೆ, ದರ್ಶನ್ ಸರ್ನ ನೋಡ್ಬೇಕು, ದರ್ಶನ್ ಸರ್ ಜೊತೆ ಆಕ್ಟ್ ಮಾಡ್ಬೇಕು ಅನ್ನೋದು, ಆಕ್ಟ್ ಮಾಡ್ಬೇಕು ಇದ್ದಿದ್ದ ಇಲ್ಲ ಗೊತ್ತಿಲ್ಲ, ಬಟ್ ನೋಡ್ಬೇಕು ಅನ್ನೋ ಆಸೆ. ಡೆವಿಲ್ ಸಿನಿಮಾದ್ದು ಅವಕಾಶ ಸಿಕ್ಕಾಗ ನೀವು ಫಸ್ಟ್ ಡೇ ಶೂಟಿಂಗ್ ಹೋದಾಗ ದರ್ಶನ್ ಸರ್ ನೋಡಿದ ತಕ್ಷಣ ನಿಮ್ಮ ಮನಸ್ಸು ಏನ್ ಹೇಳ್ತು ಅವತ್ತಿನ ಮೂಮೆಂಟ್ ನ ಇವತ್ ನೆನ್ಸ್ಕೊಂಡ್ರು? ಅದೇ ಅವ್ರು ಬಂದ್ ಹಿಂಗೇ ನಿಂತಿದ್ರು, ಹಿಂಗ್ ನೋಡಿದ್ರೆ ಹೆಂಗೆ ಈಗ ಹೋಗ್ಲಾ ಮಾತಾಡಿಸ್ಲಾ, ಹೆಂಗ್ ಮಾತಾಡ್ಸೋದು, ಏನಂತ ಮಾತಾಡ್ಸೋದು ನಾನ್ ಗೊತ್ತು ಅಂತ ಗೊತ್ತಿತ್ತು. ಆದ್ರೆ ಈಗ ಮತ್ತೆ ನೆನ್ಪಿರ್ತೀನ ಕಾಂತಾಳೆ ಎಲ್ಲ ನೆನ್ಪಿರ್ತಿ, ಎಲ್ಲ ಗೊತ್ತಿರ್ತದ ಕಣೋ, ನೀನ್ ಒಂದ್ಸರಿ ಒಂದ್ ಪಾಸ್ ಶಾರ್ಟ್ ಹಿಂಗ್ ಪಾಸ್ ಆದ್ರೆ ನೀನ್ ನೆನ್ಪಿರ್ತೀಯ ಹೋಗೋದು. ಅಣ್ಣ ಹೆಂಗ್ ಮಾತಾಡ್ಸೋದು, ಹೆಂಗ್ ಮಾತಾಡ್ಸೋದು ಅಂತ ನನ್ ಕೇಳಿದೆ. ನಾನು ಆ ಭಯದಲ್ಲೇ ಹೋದೆ. ಒಂದು ಸೆಕೆಂಡ್ ಅಲ್ಲ ಭಯ ಹಿಂಗ್ ಹೋಗ್ಬಿಡ್ತು. ಹೋಗ್ತಾ ಇದ್ದಂಗೆ ಹುಲಿ ಕರ್ತಿಗೆ ಅವ್ರು ಬನ್ನಿ ಅಂತ ಹಿಂಗ್ ಕೈ ಹಾಕೊಂಡು ಏನ್ ತಿಂದ್ರಿ, ಏನ್ ಬಿಟ್ರಿ, ಏನು ಹೆಂಗಿದೆ, ಅಮ್ಮ ಹೆಂಗಿದ್ದಾರೆ, ಅವ್ರು ಹೆಂಗಿದ್ದಾರೆ, ಇವ್ರು ಹೆಂಗಿದ್ದಾರೆ, ನನ್ನ ಹತ್ರ ಏನೇನ್ ಕೇಳ್ಬೇಕಿಲ್ಲ. ನಾನೇ ಬಾಯ್ ಬಿಟ್ಟು ಹೇಳ್ಬಿಟ್ಟೆ, ಬಸ್ ಇಷ್ಟು ಮಾತಾಡ್ರಿ ಇಲ್ಲೇ ಸತ್ತೋಗ್ಬಿಡ್ತೀನಿ, ಸ್ವಲ್ಪ ಮಾತಾಡಿ ಬಸ್, ನನ್ ಕೈಯಲ್ಲಿ ಇಷ್ಟು ಮಾತಾಡಕ್ಕಾಗಲ್ಲ ನಿಮ್ಮ ಹತ್ರ ಅಂತ ನಾನೇ ನಗ್ತಿದ್ರು ಅವರು. ಏನ್ರಿ ನೀವು ಅಷ್ಟೊಂದ್ ಮಾತಾಡ್ತೀರಾ, ಇವಾಗ ಹಿಂಗ್ ಹೇಳ್ತೀರಾ ಅಂತ. ಇಲ್ಲ ಬಸ್, ನೀವು ಹಾಯ್ ಹಲೋ ಅಂತೀರಾ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು, ನೀವು ನೋಡ್ರಿ ಫ್ಯಾಮಿಲಿ ಮ್ಯಾಟ್ರ್ ಎಲ್ಲ ಕೇಳ್ತಾ ಇದ್ದೀರಾ, ಇಷ್ಟೊಂದು ಹೆಂಗೆ ನಾನು ಆನ್ಸರ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ. ಬಟ್ ತುಂಬಾ ಖುಷಿ ಆಯ್ತು. ಅಂದ್ರೆ ಹೇಗೆ ನೀವು ಮುಂಚೆ ಸರ್ಗ್ ಪರಿಚಯ? ಇಲ್ಲ, ಸರ್ರು ಟಗರುಪಲ್ಯ ಇವೆಂಟ್ಗೆ ಬಂದಿದ್ರು, ಅವರು ಟ್ರೈಲರ್ ರಿಲೀಸಿಗೆ. ಅಲ್ಲಿ ಬಂದಾಗ ಅವರು ನನ್ನನ್ನು ಡೈರೆಕ್ಟ್ ಆಗಿ ಹುಲಿ ಅಂದ್ರೆ ನೀವೇ ಅಲ್ವಾ ಕ್ಯಾರೆಕ್ಟರ್ ಮಾಡ್ತೀರಾ ಅಂತ ಮತ್ತೆ ಕರೆದು, ಅಲ್ಲಿ ನಾನೇ ಓಡೋದೆ, ಸ್ಟೇಜಿಗೆ ಓಡೋಗಿ ಆಶೀರ್ವಾದ ತಗೊಂಡು, ಆಮೇಲೆ ನಿಮ್ದು ಆ ಪಾತ್ರ, ರಾಜನ್ ಪಾತ್ರ ಇವೆಲ್ಲ ಚೆನ್ನಾಗಿರುತ್ತೆ, ನಾನು ನೋಡ್ತೀನಿ, ತುಂಬಾ ಚೆನ್ನಾಗಿ ಮಾಡ್ತೀರಾ, ಒಳ್ಳೇದಾಗ್ಲಿ ಅಂತೆಲ್ಲ ಅಲ್ಲಿ ಮಾತಾಡಿದ್ರು. ಅಂದ್ರೆ ನೀವು ಅವ್ರ ಅಭಿಮಾನಿ ಅಂತ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಯಾವತ್ತು ಹೇಳ್ಕೊಂಡು ಇಲ್ವಾ? ಇಲ್ಲ ಮೇಡಮ್, ಅಂದ್ರೆ ಅಭಿಮಾನಿ ಅಂತ ನಾನು ಹೇಳ್ಕೊಂಡ್ ಪರಿಚಯ ಮಾಡ್ಕೊಳೋದು ಏನಿದೆ ನನಗೆ ಗೊತ್ತಿಲ್ಲ. ಅಂದ್ರೆ ಎಲ್ರು ಕೂಡ ಹೇಗೆ ಅಂತಂದ್ರೆ ಅವ್ರ ಅಭಿಮಾನಿ ಅಂದಿದ ತಕ್ಷಣ ಅವ್ರಿಗೆ ಹೇಳಿ ನಮ್ ಸಂಘ ಇದೆ ಹಿಂಗೆ ಅದೆಲ್ಲ ಹೇಳ್ತಾರಲ್ಲ, ಯಾವತ್ತು ನೀವ್ ಅದು ಅಂದ್ರೆ ತೀರ್ಥಹಳ್ಳಿನಲ್ಲಿ ನಿಮ್ಮ ಅಭಿಮಾನಿ ಸಂಘ ಬಾಸ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾರು ಏನು ನಮ್ಮವ್ರ, ಆ ವೈಬ್ ಹೊಡೆಯುತ್ತೆ. ಅವ್ರು ಮಾತಾಡ್ಸೋದ್ರಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೀವ್ ಹೇಳೋದೇ ಬೇಡ, ನೀವು ಅವ್ರನ್ನ ಮಾತಾಡ್ಸೋ ಸ್ಟೈಲಲ್ಲಿ ನನ್ನ ಫ್ಯಾನು ಅಂತ ಗೊತ್ತಾಗ್ಬಿಡುತ್ತೆ. ಈಗ ನೀವ್ ಯಾರ ಫ್ಯಾನೋ ನಂಗೆ ಗೊತ್ತಿಲ್ಲ, ಆ ವ್ಯಕ್ತಿ ಮುಂದೆ ಬಂದ್ ನಿಂತ್ರೆ ನಿಮ್ಗೆ ಎಷ್ಟು ಖುಷಿ ಇರುತ್ತೆ ನಿಮ್ ಮುಖದ ಮೇಲೆ, ಆ ಸ್ಮೈಲು, ಯಪ್ಪ ಇವ್ರ ಸಾರ್, ಏನ್ ಸಾರ್ ನೀವ್ ಈ ವೈಬಲ್ಲೇ ಗೊತ್ತಾಗಲ್ವಾ? ನಾರ್ಮಲ್ ಆಗಿದೆ, ಸರ್ ಚೆನ್ನಾಗಿದ್ದೀರಾ, ಆರಾಮ ನೋಡ್ತೀವಿ ಸರ್ ನಿಮ್ಮನ್ನ, ಬಹಳ ಚೆನ್ನಾಗ್ ಮಾಡ್ತೀರಾ ಸರ್, ಹಿಂಗ್ ಮಾತಾಡಿದೆ. ಅದೇ ನಾವು ಪ್ರೀತಿಸೋ ವ್ಯಕ್ತಿ ಬಂದಾಗ, ಈಗ ದರ್ಶನ್ ಸರ್ ಬಂದಾಗ, ನಂಗೆ ಶಿವಣ್ಣ ನಾನು ನೋಡೇ ಇರ್ಲಿಲ್ಲ, ಬಂದವ್ರು ನಮ್ಗೆ ಬಟ್ಟೆ ಗಿಟ್ಟೆ ಊಟ ಗೀಟ ಎಲ್ಲ ಹಿಂಕೊಡು, ಅಣ್ಣ ಯಾರು ಸ್ವಾಮಿ ನೀವು, ದೇವ್ರ ನೀವು ಅಂದ್ರೆ ನಮ್ಮ ಅಪ್ಪನೇ ನಂಗೆ ಒಂದ್ ಜೊತೆ ಬಟ್ಟೆ ಕೊಡ್ಸಿಲ್ಲ, ನನ್ನ ಅಪ್ಪನೇ ನನ್ನನ್ನು ಒಂದ್ ಜೊತೆ ಹಿಂಗ್ ಬಟ್ಟೆ ಹಾಕ್ಸ್ಕೊಂಡು ನನ್ನ ಮಗ ಹಿಂಗ್ ಚೆನ್ನಾಗ್ ಕಾಣ್ತಾನಂತ ನೋಡಿಲ್ಲ. ಶಿವಣ್ಣ ನೀವು ಬಟ್ಟೆ ಹಾಕೊಂಬನ್ನಿ, ಈ ಬಟ್ಟೆಲಿ ಹೆಂಗ್ ಕಾಣ್ತೀರ ನೋಡ್ಬೇಕು ಅಂದಾಗ ನಾನು ಹಾಕೊಂಬಂದಾಗ ಶಿವಣ್ಣ ಗೀತಕ್ಕ ಆಸೆ ಪಟ್ಟಿದ್ದಿದೆಯಲ್ಲ, ಖುಷಿ ಪಟ್ಟಿದ್ದಿದೆಯಲ್ಲ, ದೊಡ್ಡವರೇ. ಅದಕ್ಕೆ ಹೇಳೋದು ನಾನು, ಪ್ರತಿ ಕಡೆನೂ ಅವ್ರವ್ರದ್ದೇ ಆದ ಒಂದು ಗುಣ ಇದೆ, ತುಂಬಾ ಒಳ್ಳೆಯವರಿದ್ದಾರೆ, ಇವ್ರ ಮಧ್ಯೆ ಎಲ್ಲ ಇದು ಮಾಡಬೇಡಿ. ಸುಮ್ಮನೆ ಏನೋ ಮಾಡಿ ಹಾಕೋದು ಮೊಬೈಲು, 1 ನಿಮಿಷದ ಕೆಲಸ, ಅದನ್ನ ಸರಿ ಮಾಡೋಕ್ಕೆ ಬಹಳ ಕಷ್ಟ ಇದೆ. ಎಲ್ಲರೂ ಒಳ್ಳೆಯವರಿದ್ದಾರೆ, ದೊಡ್ಡವರಿಗೆಲ್ಲ ದೊಡ್ಡ ಗುಣ ಇದೆ, ಗೊತ್ತಿಲ್ಲ, ನಾವು ನೋಡಿರಲ್ವಲ್ಲ, ಎಲ್ಲೋ ದೂರದಲ್ಲಿ ಕೇಳಿರ್ತೀವಿ ಅವ್ರ ಬಗ್ಗೆ. ಸುಮ್ಮನೆ ನಾವು ಚಿಕ್ಕಲ್ಲಿ ಯಾರ್ಯಾರೋ ಬಗ್ಗೆ ಏನೇನೋ ಕೇಳಿದ್ವಿ, ಇಲ್ಲಿ ಬಂದು ಕೆಲಸ ಮಾಡೋಕೆ ಗೊತ್ತಾಯ್ತು, ಇದು ಹಿಂಗಲ್ಲ ಹಿಂಗಿದೆ. ತುಂಬಾ ಶುದ್ಧವಾಗಿರುತ್ತೆ.